I dance, make it hurt. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೇಜಿ. ಇದೇನು ಇವಳು ಬೆಳಬೆಳಗನಾಗೆ ಎಲ್ಗೋ ಹೋಯ್ತಾವಳೆ ಅಂತ ಅನ್ಕೋತಾ ಇದ್ದೀರಾ. ನಾನು, ಅಪ್ಪ, ಅಮ್ಮ, ಅಣ್ಣ 4 ಜನನು ಫಾರ್ ದ ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಈ ಜರ್ನಿ ಹೇಗಿರುತ್ತೆ ಏನು ಎಲ್ಲನೂ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಆ್ಯಂಡ್ ನಾವು ಚಾಮರಾಜನಗರದಿಂದ ಮೈಸೂರಿಗೆ ಬಸ್ಸಲ್ಲಿ ಬಂದಿದ್ದು. ಬೆಳಗ್ಗೆ 4:30ಗೆ ನಾವು ನಗರದಿಂದ ಹೊರಟಿದ್ದು. ಅದಾದಮೇಲೆ ಮೈಸೂರಿಂದ ಹಾಸನ್ಗೆ ಟ್ರೈನಲ್ಲಿ ಹೋದ್ವಿ. ನಾವು ಹಾಸನ್ಗೆ ಹೋಗಿ ರೀಚ್ ಆದಾಗ ಆಲ್ಮೋಸ್ಟ್ 9:30 ಆಗಿತ್ತು. ಹಾಸನ್ಗೆ ಹೋಗಿ ನಾವು ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗೋ ಟ್ರೈನ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಮೈಸೂರಿಂದ ಹಾಸನ್ಗೆ ಹೋಗ್ಬೇಕಾದ್ರೆ ನೇಚರ್ ಅಂತೂ ಸ್ವರ್ಗ ಇದ್ದಂಗಿತ್ತು ಗುರು, ಸಖತ್ತಾಗಿತ್ತು. ಆ್ಯಂಡ್ ಅದಾದಮೇಲೆ ನಾವು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಸನ್ ರೈಲ್ವೆ ಸ್ಟೇಷನಲ್ಲಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ನಾನೊಂದು ಬೆಸ್ಟ್ ಟಿಪ್ ಕೊಡ್ಲಾ, ನೀವು ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟು ಸಾಧ್ಯನೋ ಅಷ್ಟು ಮನೆ ಫುಡ್ನ ಸ್ವಲ್ಪ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡಿ. ಲೈಕ್ ಚಪಾತಿ ಆಗಿರ್ಬೋದು ಅಥವಾ ಮೊಸರನ್ನ ಆಗಿರ್ಬೋದು. ಆಲ್ರೆಡಿ ನಾವು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಇಂಡೈಜೆಷನ್ ಪ್ರಾಬ್ಲಮ್ ಆಗೋದಾಗಲಿ ಆ ಥರ ಆಗದೆ ಇರಲಿ ಅಂತ ಅಷ್ಟೇ. ಹಾಗಂತ ಹೊರಗಡೆನೇ ತಿನ್ನೋದಿಲ್ವಾ ಅಂತಲ್ಲ, ಎಷ್ಟು ಸಾಧ್ಯ ಅಷ್ಟು ನಾವು ಹೋಮ್ ಫುಡ್ನ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಅಷ್ಟೇ. ಆ್ಯಂಡ್ ನಿಮಗೇನಾದರೂ ಟ್ರಾವೆಲಿಂಗ್ ಕಾಸ್ಟು ಎಷ್ಟಾಯಿತು ಅಂತ ಗೊತ್ತಾಗಬೇಕು ಅಂತಂದರೆ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಸನಲ್ಲಿ ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡಾದ್ಮೇಲೆ ಧರ್ಮಸ್ಥಳಕ್ಕೆ ಹೋಗೋ ಟ್ರೈನ್ ಬಂತು. ಈ ಟ್ರೈನ್ ಅಂತೂ ನೋಡೋಕ್ಕೆ ಒಂಥರ ಫ್ಲೈಟ್ ಥರನೇ ಇತ್ತು. ನಾನಂತೂ ಒಂದ್ಸಲನೂ ಫ್ಲೈಟಲ್ಲಿ ಹೋಗಿಲ್ಲ, ಬಟ್ ಫ್ಲೈಟಲ್ಲಿ ಹೋಗಿದ್ದೀನಿ ಅನ್ನೋ ಫೀಲಲ್ಲಂತೂ ಇದ್ದೆ. ಯಾರೆಲ್ಲ ನಂತರನೇ ಈ ಟ್ರೈನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವ್ರಿಗೋಸ್ಕರ ಸಣ್ಣದಾಗಿ ಈ ಟ್ರೈನಲ್ಲಿ ಏನೇ ಸ್ಪೆಷಾಲಿಟಿ ಇತ್ತು ಅಂತ ತೋರಿಸ್ಬಿಡ್ತೀನಿ. ಇಲ್ಲಿ ಒಂದು ಟಿಫನ್ ಬಾಕ್ಸ್ ಇಟ್ಕೊಳ್ಳೋದಕ್ಕೆ ಒಂದು ಏನಂತಾರೆ ಡೆಸ್ಕೋ ಏನೋ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಹಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ಸೊ ನನಗೂ ಗೊತ್ತಾಗುತ್ತೆ. ಇದು ವಾಟರ್ ಬಾಟಲ್ನ ಇಡೋದಕ್ಕೆ ಕೊಟ್ಟಿದ್ದಂಥ ಸ್ಪೇಸ್. ಆ್ಯಂಡ್ ಇದು ಕಾಲ ಕಳೆದಕ್ಕೆ ಕೊಟ್ಟಿದ್ದು. ಇದನ್ನ ಕಾಲು ಹಾಕೊಂಡೋ ಬಿಟ್ಟನೋ ಗೊತ್ತಿಲ್ಲ, ನಾನಂತೂ ಚೆನ್ನಾಗಿ ಆಟ ಆಡಿದೆ ಅದರಲ್ಲಿಯೇ. ಇವಾಗ ಶುರುವಾಗುತ್ತೆ ನೋಡಿ ಜರ್ನಿ. ಏನು ಸಖತ್ತಾಗಿದೆ ಗೊತ್ತಾ. ಈ ನೇಚರಲ್ಲಿ ಏನಿದೆ, ಗಿಡ ಮರ ಅಷ್ಟೇ ಅಂತ ಅನ್ನೋರು ಸಹ ಇಲ್ಲಿ ಬಂದರೆ ನಿಜವಾಗ್ಲೂ ಅವ್ರಿಗೂ ಒಂದು ಸಲನಾದರೂ ಈ ನೇಚರ್ ಮೇಲೆ ಲವ್ ಆಗೇ ಆಗುತ್ತೆ. ಅವ್ರೂ ಸಹ ಈ ನೇಚರಲ್ಲಿ ಕಳೆದು ಹೋಗ್ತಾರೆ. ಅಷ್ಟು ಸಖತ್ತಾಗಿದೆ. ನಿಮ್ಮ ಲೈಫಲ್ಲಿ ನೀವು ಯಾವತ್ತಾದರೂ ಧರ್ಮಸ್ಥಳಕ್ಕೆ ಟ್ರೈನಲ್ಲಿ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಅಷ್ಟು ಕಳೆದೋಗೋ ಥರ ಇರುತ್ತೆ. ಆ್ಯಂಡ್ ಆ ಟ್ರೈನಲ್ಲಿ ತುಂಬ ಜನ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ, ಫೋನ್ ನೋಡ್ತಾಯಿದ್ರು, ಸುಮ್ಮನೆ ಕೂತಿರ್ತಾಯಿದ್ರು. ತುಂಬ ಜನ ಈ ಥರ ವ್ಯೂಸ್ನ ನೋಡ್ತಾನೆ ಇರಲಿಲ್ಲ. ಅವರು ತುಂಬ ಸಲ ಬಂದಿದ್ರು ಅಂತನೋ ಅಥವಾ ಏನೋ ಗೊತ್ತಿಲ್ಲ. ಬಟ್ ನೀವು ಹೋದ್ರಂತೂ ಈ ಥರ ವ್ಯೂನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಅಷ್ಟು ಸಖತ್ತಾಗಿತ್ತು. ನಾನು ನಮ್ಮ ಅಣ್ಣ ಇಬ್ಬರೂ ಜರ್ನಿ ಶುರುವಾದಾಗಿಂದ ಡೋರ್ ಹತ್ರ ನಿಂತಿದ್ದು. ಜರ್ನಿ ಎಂಡಿಂಗ್ವರೆಗೂ ಅಲ್ಲೇ ಇದ್ವಿ ನಾವು. ಅಷ್ಟು ಸಖತ್ತಾಗಿತ್ತು. ನೋಡೋದಕ್ಕೆ ಎಷ್ಟು ಸಖತ್ತಾಗಿತ್ತು ಆ ಜರಿಗಳ ಸದ್ದು ಆ್ಯಂಡ್ ಫ್ರೆಶ್ ಹೇರ್. ಅಪ್ಪ ಸ್ವರ್ಗನೇ ಸ್ವರ್ಗ. ತಂಪಾದ ಗಾಳಿ ಬೀಸ್ತಾ ಇದ್ದರೆ ಸಖತ್ ಅಂದರೆ ಸಖತ್. ನಿಜವಾಗ್ಲೂ ಅದನ್ನು ಬರೀ ಮಾತಲ್ಲಿ ಹೇಳೋಕ್ಕಾಗಲ್ಲ, ಯು ಹ್ಯಾವ್ ಟು ಫೀಲ್ ಇಟ್ ಅಷ್ಟೇ. ಆ್ಯಂಡ್ ನಾನು ಆವಾಗಲೇ ಧರ್ಮಸ್ಥಳಕ್ಕೆ ಈ ಟ್ರೈನ್ ಅಂತ ಹೇಳಿದೆ. ಆ್ಯಕ್ಚುಲಿ ಅದು ಧರ್ಮಸ್ಥಳಕ್ಕಲ್ಲ, ಇದು ಡೈರೆಕ್ಟ್ ಧರ್ಮಸ್ಥಳ ಹೋಗಲ್ಲ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುತ್ತೆ. ಸುಬ್ರಹ್ಮಣ್ಯದಿಂದ ನಾವು ಧರ್ಮಸ್ಥಳಕ್ಕೆ ಅದಾದಮೇಲೆ ಬಸ್ಸಲ್ಲಿ ಹೋಗಬೇಕು. ಸೊ ಫೈನಲಿ ನಾವು ಸುಬ್ರಹ್ಮಣ್ಯ ರೀಚ್ ಆದ್ವಿ. ಸೊ ಇಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಬಸ್ಸಲ್ಲಿ ಹೋಗಬೇಕಿತ್ತು. ಬಸ್ಸಲ್ಲಿ ಫುಲ್ ರಶ್ ಇತ್ತು ಆ್ಯಂಡ್ ಬಸ್ಗಳು ಜಾಸ್ತಿ ಇರಲೇ ಇಲ್ಲ. ಸೊ ಹಂಗಾಗಿ ನಾವು ಕಾರಲ್ಲಿ ಹೋದ್ವಿ. ಹೊರಗಡೆಯಿಂದ ನೋಡೋಕ್ಕೆ ಈ ಮನೆ ಅಂತೂ ಸಖತ್ತಾಗಿತ್ತು. ನನಗಂತೂ ಫುಲ್ ಇಷ್ಟ ಆಯಿತು. ನಾವಿದ್ದಿದ್ದ ರೂಮು ಈ ಥರ ಇತ್ತು. 2 ಚಾಪೆ ಕೊಟ್ಟಿದ್ರು, ಜೊತೆಗೆ 2 ಕಾಟ್ ಕೊಟ್ಟಿದ್ರು, ಫ್ಯಾನ್, ಲೈಟ್, ಡಸ್ಟ್ಬಿನ್ ಆ್ಯಂಡ್ ಜಗ್, ಮಿರರ್ ಇಷ್ಟು ಇತ್ತು. ಜಸ್ಟ್ ಫಾರ್ 50 ರೂಪೀಸ್. ನಿಜವಾಗ್ಲೂ ನಂಬ್ತೀರಾ, ಸಖತ್ತಾಗಿತ್ತು. ಇದು ನಮ್ಮ ರೂಮಿನ ವಿಂಡೋಯಿಂದ ಕಾಣಿಸ್ತಾ ಇದ್ದಂಥ ವ್ಯೂ. ಏನು ಸಖತ್ತಾಗಿತ್ತು ಗೊತ್ತಾ ನೇಚರ್. ಎಲ್ಲ ಕಡೆ ಹೋದ್ರೂ ನೇಚರ್ ಅಂತೂ ಸಖತ್ ಗುರು, ಸಖತ್ತಾಗಿತ್ತು ಮಾತ್ರ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಸೀರೆ ಹಾಕ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದು. ಆ್ಯಕ್ಚುಲಿ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ದರ್ಶನ ಅಂತೂ ಸಖತ್ತಾಗಾಯಿತು. ನೈಟ್ ನಾವು ಧರ್ಮಸ್ಥಳದಲ್ಲೇ ಸ್ಟೇ ಆಗಿದ್ವಿ. ಬೆಳಗ್ಗೆ ಬಸ್ಸಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಅಲ್ಲಿಯೂ ಸಹ ದರ್ಶನ ಅಂತೂ ಸಖತ್ತಾಗಾಯಿತು. ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆದಮೇಲೆ ಆದಿ ಸುಬ್ರಹ್ಮಣ್ಯಗೆ ಹೋದ್ವಿ. ಆ್ಯಕ್ಚುಲಿ ಸುಬ್ರಹ್ಮಣ್ಯ ಧರ್ಮಸ್ಥಳ ಎರಡೂ ಕಡೆಯೂ ಫೋಟೋ ಕ್ಯಾಪ್ಚರಿಂಗ್ ಅಥವಾ ವಿಡಿಯೋ ಕ್ಯಾಪ್ಚರಿಂಗ್ ಇಲ್ಲೇ ಇರೋದ್ರಿಂದ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ದರ್ಶನ ಎಲ್ಲ ಆದಮೇಲೆ ಊಟಕ್ಕೆ ಹೋದ್ವಿ. ನಂತರನೇ ಯಾರಿಗೆಲ್ಲ ದೇವಸ್ಥಾನಗಳ ಪ್ರಸಾದ ಅಂದರೆ ಇಷ್ಟ, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ಅದಾದಮೇಲೆ ಆ್ಯಸ್ ಯೂಶ್ವಲ್ ಅಂಗಡಿಗಳ ಸಾಲಿರುತ್ತಲ್ವ, ಸೊ ನೋಡೋಕ್ಕಂತ ಹೋದ್ವಿ. ನಮ್ಮಮ್ಮ ನಮ್ಮ ಅಣ್ಣ ಇಬ್ಬರು ನೋಡ್ತಾಯಿದ್ರು. ನನಗೇನಿಲ್ಲ, ತಿನ್ನೋದೇ ಕೆಲಸ ಅಲ್ವಾ. ಸೊ ಚಿಪ್ಸ್ ಮತ್ತು ಹಲ್ವಾ ತೆಗೆಸ್ಕೊಂಡಿದ್ದೆ, ತಿಂತಾಯಿದ್ದೆ. ಎಲ್ಲ ಮುಗಿಸ್ಕೊಂಡು ಸುಬ್ರಹ್ಮಣ್ಯದಿಂದ ಮೈಸೂರಿಗೆ ಬಸ್ ಹತ್ತಿದ್ವಿ. ಈ ಟ್ರಿಪ್ ಅಂತೂ ನನ್ನ ಲೈಫಲ್ಲೇ ಬೆಸ್ಟೆಸ್ಟ್ ಟ್ರಿಪ್.
ಪರಿಸರ ಅಂದ್ರೇ ಸ್ವರ್ಗ ಅಂತ ಹೇಳ್ಬೋದು, ಅಷ್ಟು ಸಖತ್ತಾಗಿತ್ತು. ಮಿಸ್ ಮೇಂಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ವಾಲ.